ನಮಸ್ಕಾರ ವೀಕ್ಷಕರೇ, ವೆಲ್ತ್ ಇನ್ಫೋ ಚಾನಲ್ಗೆ ಸ್ವಾಗತ. ನಾನು ನಿಮ್ಮ ಸುಮಂತ್. ವೀಕ್ಷಕರೇ, ನಿಮ್ಗೆ ಗೊತ್ತಿರ್ಬೋದು, ಆಲ್ಮೋಸ್ಟ್ ಎಲ್ಲ IPOಗಳ ವಿಡಿಯೋ ನಾನು ಮಾಡ್ತಾ ಇದ್ದೀನಿ. ನಡುವೆ ನನ್ನದೇ ಆಗಿರ್ತಕ್ಕಂಥ ಒಪಿನಿಯನ್ ನಾನು ನಿಮಗೆ ಶೇರ್ ಮಾಡ್ತಾ ಇದ್ದೀನಿ. ಅದಾದ್ಮೇಲೆ ವಿಡಿಯೋವನ್ನು ನೋಡಿದ್ಮೇಲೆ ನೀವು ಡಿಸೈಡ್ ಮಾಡ್ಬೋದು, ನೀವು ತಗೊಳ್ಬೋದಾ, ಇನ್ವೆಸ್ಟ್ ಮಾಡೋಣ ಬೇಡ ಅಂತೇಳಿ. ಈ ಕಂಪನಿಗಳಲ್ಲಿರ್ತಕ್ಕಂಥ ಪಾಸಿಟಿವ್ ನೆಗೆಟಿವ್ ನನ್ನ ಒಂದು ಫೈನಲ್ ಫೀಡ್ಬ್ಯಾಕ್ ಕೂಡ ಈ ಒಂದು ವಿಡಿಯೋದಲ್ಲಿ ನಾನು ಶೇರ್ ಮಾಡ್ತಾ ಇರ್ತೀನಿ. ಪ್ರತಿಯೊಂದು ವಿಡಿಯೋದಲ್ಲೂ ಕೂಡ ನಾನು ಶೇರ್ ಮಾಡಿದ್ದೀನಿ. ಹಾಗೆ ಹ್ಯಾಪಿಯೆಸ್ಟ್ ಮೈಂಡ್ ವಿಡಿಯೋ ಮಾಡಿದೆ, ಅದು 110% ರಿಟರ್ನ್ ಕೊಡ್ತು. ರೂಟ್ ಮೊಬೈಲ್ 100% ರಿಟರ್ನ್ ಕೊಡ್ತು. ಕ್ಯಾಂಪ್ಸ್ ಮತ್ತೆ ಕೆಮ್ಕಾನ್, ಏಂಜಲ್ ಬುಕಿಂಗ್, ಇವು ಆಲ್ಮೋಸ್ಟ್ ಮೂರು ಕೂಡ ಒಂದು ದಿನದಲ್ಲಿ ಡಿಫ್ರೆನ್ಸ್ ಅಲ್ಲಿ ಮೂರು ಲಿಸ್ಟ್ ಅದು. ನಾನು ಈ ಕ್ಯಾಂಪ್ಸ್ ವಿಡಿಯೋದಲ್ಲಿ ಮಾಡಿದಾಗ ನಾನು ಪಾಸಿಟಿವ್ ಆಗಿದ್ದೆ. ಕೆಮ್ಕಾನ್ ಅಲ್ಲಿ ನಾನು ಇನ್ನೂ ಸ್ವಲ್ಪ ಪಾಸಿಟಿವ್ ಆಗಿದ್ದೆ. ನಾನು ಕ್ಯಾಂಪ್ಸ್ಗೆ ಕಂಪೇರ್ ಮಾಡ್ಕೊಂಡ್ರೆ ಫಸ್ಟ್ ಪ್ರಿಯಾರಿಟಿ ನಾನು ಕೆಮ್ಕಾನ್ಗೆ ಕೊಟ್ಟೆ, ಸೆಕೆಂಡ್ ಪ್ರಿಯಾರಿಟಿ ಬಂದ್ಬಿಟ್ಟು ಕ್ಯಾಂಪ್ಸ್ಗೆ ಕೊಟ್ಟೆ. ಅದಾದ್ಮೇಲೆ ಈ ಒಂದು ಏಂಜಲ್ ಬ್ರೋಕಿಂಗ್ IPO ಬಗ್ಗೆ ನಾನು ಸ್ವಲ್ಪ ನೆಗೆಟಿವ್ ಆಗಿದ್ದೆ. ಸೊ ನಾನು ಇದಕ್ಕೆ ಅಪ್ಲೈ ಮಾಡಲ್ಲ ಅಂತ ಹೇಳಿದ್ದೆ. ಈ ಮೂರು ಕೂಡ ಯಾವ ತರ ಲಿಸ್ಟಿಂಗ್ ಆಗುತ್ತೆ ಅಂತ ಹೇಳಿ ನಾನು ನೋಡ್ಬೇಕಾಗಿದೆ. ಸೊ ಇವತ್ತಿನ ಈ ಒಂದು ವಿಡಿಯೋದಲ್ಲಿ UTI AMC ಬಗ್ಗೆ ನಾನು ಡೀಟೇಲ್ ಆಗಿ ಹೇಳ್ತಾ ಇದ್ದೀನಿ. ಅವರು ಕೂಡ IPO ಬಂದಿದ್ದಾರೆ. ಅವರ ಒಂದು ಇನ್ಫಾರ್ಮೇಶನ್ ಈ ಒಂದು ವಿಡಿಯೋದಲ್ಲಿ ತಿಳ್ಕೊಳ್ಳೋಣ. ವಿಡಿಯೋವನ್ನು ನೋಡಿ ಆಮೇಲೆ ನೀವು ಡಿಸಿಷನ್ ತಗೊಳ್ಳಿ ಅಂತ ನಾನು ನಿಮಗೆ ಕೇಳ್ಕೊಂತ ಇದ್ದೀನಿ. ಹಾಗೆ ನೀವೇನಾದ್ರೂ ನಮ್ಮ ಟೆಲಿಗ್ರಾಮ್ ಚಾನಲ್ಗೆ ಇನ್ನೂ ಜಾಯಿನ್ ಆಗಿಲ್ಲ ಅಂತಂದ್ರೆ ನೀವು ಜಾಯಿನ್ ಆಗಿ. ಅಲ್ಲಿ ಏನೋ ಒಂದು ಮಾರ್ಕೆಟ್ ರಿಲೇಟೆಡ್ ಏನಾದ್ರು ಅಪ್ಡೇಟ್ಸ್ ಆದ್ರೆ, IPO ರಿಲೇಟೆಡ್ ಏನೇ ಇನ್ಫಾರ್ಮೇಶನ್ ಇದ್ರು ಕೂಡ ನಾನು ಒಂದು ಟೆಲಿಗ್ರಾಮ್ ಅಲ್ಲಿ ನಾನು ನಿಮಗೆ ಶೇರ್ ಮಾಡ್ತೀನಿ. UTI ಮ್ಯೂಚುವಲ್ ಫಂಡ್ ಅಥವಾ UTI ಅಸೆಟ್ ಮ್ಯಾನೇಜ್ಮೆಂಟ್ ಕಂಪನಿ ಅಂತ ಹೇಳ್ತೀವಿ. ಅಂದ್ರೆ ಅಸೆಟ್ ಅಂದ್ರೆ ನಮ್ಮ ಒಂದು ಸಂಪತ್ನವರು ಮ್ಯಾನೇಜ್ ಮಾಡ್ತಾ ಇರ್ತಾರೆ. ಸೊ ಅದಕ್ಕೆ ಅಸೆಟ್ ಮ್ಯಾನೇಜ್ಮೆಂಟ್ ಕಂಪನಿ ಅಂತ ಕರಿತೀವಿ. ಸೊ ಇವತ್ತಿನ ದಿನ UTI ದವರು IPO ಬಂದಿದ್ದಾರೆ. ಇದು ಮೇನ್ ಉದ್ದೇಶ ಬಂದಿರೋದು ಆಫರ್ ಫಾರ್ ಸೇಲ್. ನಿಮ್ಗೆಲ್ಲರಿಗೂ ಕೂಡ ಗೊತ್ತಾಗಿದೆ ಅನ್ಕೊಂತೀನಿ. ಆಫರ್ ಫಾರ್ ಸೇಲ್ ಅಂದ್ರೆ ಅಲ್ಲಿರ್ತಕ್ಕಂಥ ಪ್ರಮೋಟರ್ ಮಾರ್ಕೆಟ್ ಅಲ್ಲಿ ಬಂದು ತಮ್ಮ ಶೇರ್ಸ್ ಗಳನ್ನ ಲೀಸ್ಟ್ ಮಾಡೋ ಮೂಲಕ ಮಾರ್ಕೆಟ್ ಅಲ್ಲಿ ಒಂದು ಅಡ್ವಾಂಟೇಜ್ ನ ತಗೊಳ್ಳೋದಕ್ಕೋಸ್ಕರ ಅವರು ಇವತ್ತಿನ ದಿನ IPO ಗೆ ಬಂದಿದ್ದಾರೆ. ಇದರಲ್ಲಿ ಪ್ರಮೋಟರ್ಸ್ ಯಾರು ಅಂತ ನಾವು ನೋಡ್ತಾ ಹೋದಾಗ SBI ಇದೆ, ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ, LIC, ಬ್ಯಾಂಕ್ ಆಫ್ ಬರೋಡಾ, PNB ಮತ್ತೆ TRP ಅಂತ ಹೇಳಿ ಒಂದು ಅಮೆರಿಕನ್ ಇನ್ಸ್ಟಿಟ್ಯೂಷನ್. ಸೊ ಇವರೆಲ್ಲರೂ ಕೂಡ ತಮ್ಮ ಒಂದು ಹೋಲ್ಡಿಂಗ್ಸ್ ಏನಿತ್ತು UTI ಮ್ಯೂಚುವಲ್ ಫಂಡ್ ಅಲ್ಲಿ, ಅದನ್ನ ಅವರು ಇವತ್ತಿನ ದಿನ ಮಾರ್ಕೆಟ್ ಅಲ್ಲಿ ಬಂದು ಸೆಲ್ ಮಾಡ್ಬೇಕಂತ ಬಂದಿದ್ದಾರೆ. ಈ ಒಂದು IPO ಬಂದ್ಬಿಟ್ಟು ಸೆಪ್ಟೆಂಬರ್ 29ನೇ ತಾರೀಕಿಗೆ ಓಪನ್ ಆಗುತ್ತೆ, ಅಕ್ಟೋಬರ್ 1ನೇ ತಾರೀಕಿಗೆ ಕ್ಲೋಸ್ ಆಗುತ್ತೆ. ಬೆಳಗ್ಗೆ 10 ಗಂಟೆಯಿಂದ 5 ಗಂಟೆವರೆಗೆ ನೀವು ಈ ಒಂದು IPO ಗೆ ನೀವು ಅಪ್ಲೈ ಮಾಡಬಹುದು. ಇವ್ರ ಮಾರ್ಕೆಟ್ ಸೈಜ್ ಇವತ್ತಿನ ದಿನ ಏನ್ ಬಂದಿದ್ದಾರಲ್ಲ, IPO ಸೈಜ್ ಬಂದ್ಬಿಟ್ಟು 2159 ಕೋಟಿ ರೂಪಾಯಿನ ಇವರು ಮಾರ್ಕೆಟ್ ಇಂದ ಕಲೆಕ್ಟ್ ಮಾಡ್ಕೋಬೇಕಂತ ಮಾಡಿದ್ದಾರೆ. ಫೇಸ್ ವ್ಯಾಲ್ಯೂ 10 ಅಲ್ಲಿ ಇದು ಲಿಸ್ಟ್ ಆಗ್ತಾ ಇದೆ. IPO ಪ್ರೈಸ್ ಬಂದ್ಬಿಟ್ಟು ಒಂದು ಸ್ಟಾಕಿಗೆ 552 ರೂಪಾಯಿದಿಂದ 554 ರೂಪಾಯಿದಲ್ಲಿ ನಾವು ಬಿಡ್ ಮಾಡ್ಬೇಕಾಗತ್ತೆ. ಮಾರ್ಕೆಟ್ ಲಾಟ್ 27 ಶೇರ್ಸ್ ನೀವು ಬೈ ಮಾಡ್ಬೇಕು. ನೀವೇನಾದ್ರೂ ಬೈ ಮಾಡ್ಬೇಕಂತ ಮಾಡ್ಕೊಂಡಿದ್ರೆ ಮಿನಿಮಮ್ 27 ಶೇರ್ಸ್ ನೀವು ಬೈ ಮಾಡ್ಬೇಕು. ಇದು BSE ಮತ್ತೆ NSE ಅಲ್ಲಿ ಲಿಸ್ಟ್ ಆಗ್ತಾ ಇದೆ. ಸೊ 29ಕ್ಕೆ ಓಪನ್ ಆಗುತ್ತೆ, 1ನೇ ತಾರೀಕಿಗೆ ಕ್ಲೋಸ್ ಆಗುತ್ತೆ. 7ನೇ ತಾರೀಕಿಗೆ ಅಲಾಟ್ಮೆಂಟ್ ಆಗಿದೆನಾ ಇಲ್ಲ ಅಂತ ನಿಮ್ಗೆ ಗೊತ್ತಾಗುತ್ತೆ. 8 ಮತ್ತೆ 9ಕ್ಕೆ ನಿಮ್ಮ ಅಕೌಂಟ್ಗೆ ದುಡ್ಡು ವಾಪಸ್ ಬರುತ್ತೆ. 12ನೇ ತಾರೀಕಿಗೆ ಇದು ಮಾರ್ಕೆಟ್ ಅಲ್ಲಿ ಲಿಸ್ಟ್ ಆಗುತ್ತೆ. ಸೊ ಮೊದಲೇ ಹೇಳಿದಾಗೆ ನೀವೇನಾದ್ರೂ ಈ ಒಂದು IPO ಗೆ ನಾವು ಅಪ್ಲೈ ಮಾಡ್ಬೇಕಾದ್ರೆ ಮಿನಿಮಮ್ 27 ಶೇರ್ಸ್ ನಾವು ಬೈ ಮಾಡ್ಬೇಕಂದ್ರೆ ಒಂದ್ ಲಾಟ್ 14,958 ರೂಪಾಯಿ ನಮ್ಮ ಅಕೌಂಟ್ ಅಲ್ಲಿ ಇರಬೇಕು. ನಾವು ಮ್ಯಾಕ್ಸಿಮಮ್ ಆಗಿ ನಾರ್ಮಲ್ ರಿಟೇಲ್ ಇನ್ವೆಸ್ಟರ್ 2 ಲಕ್ಷ ರೂಪಾಯಿವರೆಗೆ ಮಾತ್ರ ಇನ್ವೆಸ್ಟ್ ಮಾಡಕ್ಕಾಗುತ್ತೆ. 13 ಲಾಟ್ ಅನ್ನ ನೀವು ಅಪ್ಲೈ ಮಾಡಬಹುದು, ಇಲ್ಲ 351 ಶೇರ್ಸ್ ನೀವು ಅಪ್ಲೈ ಮಾಡಬಹುದು. ಮ್ಯಾಕ್ಸಿಮಮ್ 1 ಲಾಟ್, 2 ಲಾಟ್, 3 ಲಾಟ್ ಎಷ್ಟಾದ್ರೂ ನೀವು ಅಪ್ಲೈ ಮಾಡಬಹುದು. ಮಲ್ಟಿಪಲ್ ಆಫ್ 27. ಸೊ ಅವರ ಒಂದು ಪ್ರಾಫಿಟ್ ನ ನಾವು ನೋಡ್ತಾ ಹೋದಾಗ ಇಯರ್ಲಿ ಯಾವ ತರ ಪ್ರಾಫಿಟ್ ಮಾಡ್ಕೊಂಡಿದ್ದಾರೆ ಅಂತಂದ್ರೆ 2018ರಲ್ಲಿ ಅವರು 4,050 ಕೋಟಿ ರೂಪಾಯಿ ಅವರು ಪ್ರಾಫಿಟ್ ಮಾಡ್ಕೊಂಡಿದ್ದಾರೆ. 2019ರಲ್ಲಿ 3,479 ಕೋಟಿ ರೂಪಾಯಿ ಅವರು ಪ್ರಾಫಿಟ್ ಮಾಡ್ಕೊಂಡಿದ್ದಾರೆ. 2020ರಲ್ಲಿ 2,764 ಕೋಟಿ ರೂಪಾಯಿ ಪ್ರಾಫಿಟ್ ಮಾಡ್ಕೊಂಡಿದ್ದಾರೆ. ಮೊನ್ನೆ ಜೂನ್ ಕ್ವಾರ್ಟರ್ ಅಲ್ಲಿ ಅವರು 1,010 ಕೋಟಿ ರೂಪಾಯಿನ ಅವರು ಪ್ರಾಫಿಟ್ ನ ತೋರಿಸಿದ್ದಾರೆ. ಓಕೆ, ಈ ಒಂದು ಪ್ರಾಫಿಟ್ ಅವ್ರದ್ದೇನು ಪ್ರಾಫಿಟಬಿಲಿಟಿ ತುಂಬಾನೇ ಚೆನ್ನಾಗಿದೆ, ಅಷ್ಟೊಂದೇನು ವರ್ಸ್ಟ್ ಆಗೇನಿಲ್ಲ. ನಾರ್ಮಲ್ ರಿಟೇಲ್ ಇನ್ವೆಸ್ಟರ್ಸ್ ಗೆ ಇವ್ರೇನ್ IPO ಗೆ ಬರ್ತಿದಾರೆ ಅದರಲ್ಲಿ 35% ಶೇರ್ಸ್ ನ ಅವರು ನಾರ್ಮಲ್ ರಿಟೇಲ್ ಇನ್ವೆಸ್ಟರ್ಸ್ ಗೆ ಮೀಸಲಾಗಿ ಇಟ್ಟಿದ್ದಾರೆ. ಸೊ ಇವಾಗ ನಾವು ಈ ಒಂದು UTI ಅಸೆಟ್ ಮ್ಯಾನೇಜ್ಮೆಂಟ್ ಕಂಪನಿ ಅಥವಾ UTI ಮ್ಯೂಚುವಲ್ ಫಂಡ್ ಬಗ್ಗೆ ನಾವು ತಿಳ್ಕೊಂತ ಹೋಗೋಣ. ಈ ಒಂದು UTI ಮ್ಯೂಚುವಲ್ ಫಂಡ್ ಏನಿದೆಯಲ್ಲ, ಇಂಡಿಯಾದಲ್ಲೇ ಫಸ್ಟ್ ಮ್ಯೂಚುವಲ್ ಫಂಡ್ ಬಂದ್ಬಿಟ್ಟು UTI ಮ್ಯೂಚುವಲ್ ಫಂಡ್. ತುಂಬಾ ಓಲ್ಡ್ ಹಿಸ್ಟರಿ ಇರ್ತಕ್ಕಂತಹ ಮ್ಯೂಚುವಲ್ ಫಂಡ್ ಹೌಸ್ ಇದು. 55 ವರ್ಷದ ಹಿಸ್ಟರಿ ಇದೆ ಈ ಒಂದು ಮ್ಯೂಚುವಲ್ ಫಂಡ್ ಗೆ. ಇದು ಇಂಡಿಯಾದಲ್ಲಿ ಇವತ್ತಿನ ದಿನ ಟೋಟಲ್ ಆಗಿ ಒಂದೊಂದು ಫಂಡ್ ಎಷ್ಟು ದುಡ್ಡನ್ನ ಅವ್ರು ಮ್ಯಾನೇಜ್ ಮಾಡ್ತಾ ಇದ್ದಾರೆ ಅಂತ ನಾವು ನೋಡ್ತಾ ಹೋದಾಗ ಇಂಡಿಯಾದಲ್ಲಿ ಇವರು 8th ಪ್ಲೇಸ್ ಅಲ್ಲಿ ಬರ್ತಾರೆ. 1 by 1 ಹೈಯೆಸ್ಟ್ ಬಂದ್ಬಿಟ್ಟು HDFC ಇದೆ. ಅದೇ ತರ ಇವರು 8th ಪ್ಲೇಸ್ ಅಲ್ಲಿ ಇದ್ದಾರೆ ಇಂಡಿಯಾದಲ್ಲಿ. ಮತ್ತೆ ಈ ಒಂದು ಮ್ಯೂಚುವಲ್ ಫಂಡ್ ಹೌಸ್ ಅಲ್ಲಿ ಎಷ್ಟು ಪೋರ್ಟ್ಫೋಲಿಯೋಗಳಿದಾವಲ್ಲ, ಅದರಲ್ಲಿ ಅವರು 12.8% ಆಫ್ ಪೋರ್ಟ್ಫೋಲಿಯೋನ ಅವರು ಹೊಂದಿದ್ದಾರೆ. 100% ಅಲ್ಲಿ 12.8% ಆಫ್ ಪೋರ್ಟ್ಫೋಲಿಯೋ ಇವ್ರ ಹತ್ರ ಇದಾವೆ. ಇವತ್ತಿನ ದಿನ ಇನ್ನು ಆಫರ್ ಫಾರ್ ಸೇಲ್ ಅಲ್ಲಿ ಯಾರ್ಯಾರು ಸ್ಟೇಕ್ಸ್ ನ ಸೆಲ್ ಮಾಡ್ಬೇಕಂತ ಬರ್ತಿದಾರಲ್ಲ, ಅವರು ಎಷ್ಟು ಶೇರ್ಸ್ ನ ಒಬ್ಬೊಬ್ರು ಸೆಲ್ ಮಾಡ್ತಾ ಇದಾರೆ ಅಂತ ಹೇಳಿ ನೀವು ನೋಡಬಹುದು. 18.24 ಇವ್ರು LIC 18.24 ಮತ್ತೆ
TRP ಅನ್ನೋದು 26% ನ ಈ ಒಂದು ಆಫರ್ ಫಾರ್ ಸೇಲ್ ಅಲ್ಲಿ ಅವರು ತಮ್ಮ ಒಂದು ಹೋಲ್ಡಿಂಗ್ಸ್ ನ ಸೆಲ್ ಮಾಡ್ಬೇಕಂತ ಮಾಡ್ಕೊಂಡಿದ್ದಾರೆ. ಸೊ ಇಲ್ಲಿ ನೀವೇನ್ ನೋಡ್ತಾ ಇದ್ರಲ್ಲ, UTIದವರು ಯಾವ ಟೈಪ್ಸ್ ಆಫ್ ಮ್ಯೂಚುವಲ್ ಫಂಡ್ ನ ಅವರು ಮ್ಯಾನೇಜ್ ಮಾಡ್ತಿದ್ರೆ ಅಂತ ನಾನು ನಿಮಗೆ ತೋರಿಸ್ತಾ ಇದ್ದೀನಿ. ಈಕ್ವಿಟಿ ಫಂಡ್ಸ್ ಇದೆ, ಡೆಬ್ಟ್ ಫಂಡ್ಸ್ ಇದೆ, ಅವ್ರ ಹತ್ರ ಲಿಕ್ವಿಡ್ ಫಂಡ್, ಹೈಬ್ರಿಡ್ ಫಂಡ್, ಎಕ್ಸ್ಚೇಂಜ್ ಟ್ರೇಡೆಡ್ ಫಂಡ್, ETFs ಇದೆ, ಟ್ಯಾಕ್ಸ್ ಸೇವರ್ ಫಂಡ್, ರಿಟೈರ್ಮೆಂಟ್ ಪ್ಲಾನಿಂಗ್ ಫಂಡ್ಸ್, ಚೈಲ್ಡ್ ಕರಿಯರ್ ಪ್ಲಾನಿಂಗ್ ಫಂಡ್ಸ್, ಇನ್ವೆಸ್ಟ್ಮೆಂಟ್ ಕಮ್ ಇನ್ಸೂರೆನ್ಸ್ ಫಂಡ್ಸ್ ಮತ್ತೆ ನ್ಯೂ ಫಂಡ್ ಆಫರ್. ಇವರೆಲ್ಲವೂ ಕೂಡ ಇವೆಲ್ಲ ಡಿಫ್ರೆಂಟ್ ಟೈಪ್ಸ್ ಆಫ್ ಕ್ಯಾಟಗರಿ ಆಫ್ ಮ್ಯೂಚುವಲ್ ಫಂಡ್ಸ್ ನ ಇವತ್ತಿನ ದಿನ UTIದವರು ಮ್ಯಾನೇಜ್ ಮಾಡ್ತಾ ಇದ್ದಾರೆ. ಸೊ ಅದಲ್ಲದೆ ಇವತ್ತಿನ ದಿನ ಈ ಸೆಂಟ್ರಲ್ ಗೌರ್ಮೆಂಟ್ NPS ಏನಂತೀವಲ್ಲ, ನ್ಯಾಷನಲ್ ಪೆನ್ಷನ್ ಸ್ಕೀಮ್, ಎಲ್ಲ ಸೆಂಟ್ರಲ್ ಗೌರ್ಮೆಂಟ್ ಎಂಪ್ಲಾಯ್ಸ್ ಆಗಿರ್ಬೋದು, ಸ್ಟೇಟ್ ಗೌರ್ಮೆಂಟ್ ಎಲ್ಲವನ್ನು ಕೂಡ UTIದವರೇ ಮ್ಯಾನೇಜ್ ಮಾಡ್ತಾರೆ. ಅದಲ್ಲದೆ ಇವ್ರದ್ದು ಆಲ್ಟರ್ನೇಟಿವ್ ಫಂಡ್ಸ್ ಕೂಡ ಮ್ಯಾನೇಜ್ ಮಾಡ್ತಾರೆ. ಪೋರ್ಟ್ಫೋಲಿಯೋ ಮ್ಯಾನೇಜ್ಮೆಂಟ್ ಸರ್ವಿಸ್ ಕೂಡ ಇದೆ. ಸೊ ಪೋರ್ಟ್ಫೋಲಿಯೋ ಮ್ಯಾನೇಜ್ಮೆಂಟ್ ಸರ್ವಿಸ್ ಕೂಡ ಇಂಡಿಯಾದಲ್ಲಿ ಸೈಲೆಂಟ್ ಆಗಿ ತುಂಬಾ ಚೆನ್ನಾಗಿ ಗ್ರೋ ಆಗ್ತಾ ಇದೆ. ಓಕೆ, ಅದರಲ್ಲಿ ಏನಾಗುತ್ತೆ ಅಂತಂದ್ರೆ, ನೀವು ಇವರಿಗೆ ಒಂದು ಎಲ್ಲಾ ಪೋರ್ಟ್ಫೋಲಿಯೋ ಮ್ಯಾನೇಜ್ಮೆಂಟ್ ಸರ್ವಿಸ್ ಅವ್ರದ್ದು ಒಂದೊಂದು ಇಷ್ಟಿಷ್ಟು ಮಿನಿಮಮ್ ಇನ್ವೆಸ್ಟ್ಮೆಂಟ್ ಅಂತ ಇರುತ್ತೆ. ಸೊ ಇವ್ರದ್ದು ಇರೋದು 10 ಲಕ್ಷ ರೂಪಾಯಿ, ಇವ್ರ ಹತ್ರ ನೀವು ಇನ್ವೆಸ್ಟ್ಮೆಂಟ್ ಮಾಡ್ಬೇಕಂದ್ರೆ ಮಿನಿಮಮ್ 10 ಲಕ್ಷ ರೂಪಾಯಿ ನೀವು ಕೊಟ್ರೆ ಅವ್ರೇನ್ ಮಾಡ್ತಾರೆ, ನಿಮ್ ದುಡ್ಡನ್ನ ಹೋಗಿ ಬೇರೆ ಬೇರೆ ಸ್ಟಾಕ್ಸ್ ಅಲ್ಲಿ ಹಾಕಿ ಅದು ತರ NAV ತರ ನಿಮ್ಗೆ ಅಪ್ಡೇಟ್ ಹಾಕೊಂತ ಹೋಗುತ್ತೆ. ಬಟ್ ಅವ್ರು ಅದಕ್ಕೆ ಇಯರ್ಲಿ ಕಮಿಷನ್ ಎಲ್ಲ ತಗೊಂತಾರೆ. ಸೊ ಅದಲ್ಲದೆ ಎಂಪ್ಲಾಯಿ ಪೋರ್ಟಲ್ ಅನ್ನು ಕೂಡ ಅವ್ರು ಮ್ಯಾನೇಜ್ ಮಾಡ್ತಾರೆ. ಸೊ ಸೆಂಟ್ರಲ್ ಗೌರ್ಮೆಂಟ್ ಇದು ಯಾವುದೇ ಸ್ಕೀಮ್ಗಳಾಗಿರ್ಬೋದು, ಜನರಿಂದ ಕಲೆಕ್ಟ್ ಆಗಿರ್ತಕ್ಕಂಥ ದುಡ್ಡನ್ನ ಮ್ಯಾನೇಜ್ ಮಾಡೋದು ಕೂಡ UTIದವರೇ ಮ್ಯಾನೇಜ್ ಮಾಡ್ತಾರೆ. ಇದು ನಿಮ್ಗೆ ತಿಳಿದಿರಲಿ. ಸೊ ಇವತ್ತಿನ ದಿನ ಅವರು ಟೋಟಲ್ AUM ಎಷ್ಟಿದೆ ಅಂತ ನಾವು ನೋಡ್ತಾ ಬಂದಾಗ, ಇವತ್ತಿನ ದಿನ SBI ಇದರದ್ದು ಹೈಯೆಸ್ಟ್ ಇರೋದು, ಮ್ಯಾನೇಜ್ ಮಾಡ್ತಾ ಇರೋದು 3,64,362 ಕೋಟಿ ರೂಪಾಯಿನ SBIದವರು ಮ್ಯಾನೇಜ್ ಮಾಡ್ತಿದ್ದಾರೆ. UTIದವ್ರು ಬಂದ್ಬಿಟ್ಟು 1,33,631 ಕೋಟಿ ರೂಪಾಯಿಗಳನ್ನ ಇವತ್ತಿನ ದಿನ UTIದವ್ರು ಮ್ಯಾನೇಜ್ ಮಾಡ್ತಿದ್ದಾರೆ. ಸೊ ಈ ಒಂದು ಮ್ಯೂಚುವಲ್ ಫಂಡ್ ಗೆ ದುಡ್ಡು ಕೂಡ ಹೇಗೆ ಬರುತ್ತೆ ಅನ್ನೋದು ಕೂಡ ನೀವು ತಿಳ್ಕೊಬೇಕು. ಮ್ಯೂಚುವಲ್ ಫಂಡ್ ಗೆ ಅವರು ದುಡ್ಡನ್ನ ಏನ್ ಜನರಿಂದ ಕಲೆಕ್ಟ್ ಆಗಿರ್ತಕ್ಕಂಥ ದುಡ್ಡು ಏನಿದೆ ಅಲ್ಲ, ಇದು 1,33,631 ಕೋಟಿ ರೂಪಾಯಿದಲ್ಲಿ ಇವರಿಗೆ ಇದರಿಂದ ಆದಾಯ ಬರೋದು ಕೂಡ ಈ ಒಂದು AUM ಮೇಲೆನೆ ಡಿಪೆಂಡ್ ಆಗಿರುತ್ತೆ. ಓಕೆ, ಇದೇನಾದ್ರೂ ಹೆಚ್ಚಾದ್ರೆ ಇವರ ಒಂದು ಬರ್ತಕ್ಕಂಥ ಆದಾಯ ಹೆಚ್ಚಾಗುತ್ತೆ. ಇವ್ರಿಗೆ ಇದೇನಾದ್ರೂ AUM ಕಡಿಮೆ ಆಯ್ತಪ್ಪ ಅಂತಂದ್ರೆ ಇದಕ್ಕೆ ಬರ್ತಕ್ಕಂಥ ಆದಾಯ ಕಡಿಮೆ ಆಕೊಂತ ಹೋಗುತ್ತೆ. ಸೊ ಈಚ್ ಅಂಡ್ ಎವ್ರಿ ಫಂಡ್ ಗೆ, ಪ್ರತಿಯೊಂದು ಫಂಡ್ ಗಳಿಗೆ ಅವ್ರೇನ್ ಮಾಡ್ತಾರೆ, ಎಕ್ಸ್ಪೆನ್ಸ್ ರೇಷಿಯೋ ಅಂತ ಇರುತ್ತೆ. ಸಪೋಸ್ ಯಾವ್ದಾದ್ರು ಒಂದು ಮ್ಯೂಚುವಲ್ ಫಂಡ್ ಎಕ್ಸ್ಪೆನ್ಸ್ ರೇಷಿಯೋ 1.5 ಅಂತ ತಿಳ್ಕೊಳ್ಳಿ. ಅದರ ಅರ್ಥ ನೀವೇನಾದ್ರೂ 1 ಲಕ್ಷ ರೂಪಾಯಿ ಆ ಒಂದು ಮ್ಯೂಚುವಲ್ ಫಂಡ್ ಅಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಿದ್ರೆ 1,500 ರೂಪಾಯಿ ಅವರು ಮೇಂಟೆನೆನ್ಸ್ ಫೀಸ್ ನ ಅವ್ರು ತಗೊಂತಿರ್ತಾರೆ. ಈ ತರ ಅದು ಅವರಿಗೆ ಆದಾಯ ಬರೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ ಇದರಲ್ಲಿ ಡೈರೆಕ್ಟ್ ಆಗಿ ಹೇಳ್ಬೇಕಂತ ಮಾಡ್ಕೊಂಡ್ರೆ, ಈ ಒಂದು AUM ಹೆಚ್ಚಾದಂಗೆಲ್ಲ ಅವ್ರದ್ದು ಒಂದು ಬ್ರೋಕರೇಜ್ ಕೂಡ ಹೆಚ್ಚಾಕೊಂತ ಹೋಗುತ್ತೆ, ಅವರ ಒಂದು ಆದಾಯ ಕೂಡ ಹೆಚ್ಚಾಕೊಂತ ಹೋಗುತ್ತೆ. AUM ಕಡಿಮೆ ಆದಂಗೆಲ್ಲ ಅವರ ಒಂದು ಆದಾಯ ಕೂಡ ಕಡಿಮೆ ಆಕೊಂತ ಹೋಗುತ್ತೆ. ಸೊ ಇವತ್ತಿನ ದಿನ SBI ಗೆ ಹೆಚ್ಚು AUM ಬರ್ತಾ ಇದೆ, ಸೆಕೆಂಡ್ HDFC ಅವರಿಗೆ ಬರ್ತಾ ಇದೆ, ಅದಾದ್ಮೇಲೆ 8th ಪ್ಲೇಸ್ ಅಲ್ಲಿ UTIದವರು ಇದ್ದಾರೆ. ಸೊ ವೀಕ್ಷಕರೇ, ಇಲ್ಲಿವರೆಗೂ ನಾವು ನೋಡಿದ್ವಿ UTI ಮ್ಯೂಚುವಲ್ ಫಂಡ್ ಬಗ್ಗೆ, ಅವ್ರದ್ದು ಪ್ರಾಫಿಟ್ ಲಾಸಸ್ ಮತ್ತೆ ಎಲ್ಲವನ್ನು ಕೂಡ ನಾವು ನೋಡಿದ್ವಿ. ಇವಾಗ ನಾವು ಅವ್ರದ್ದು ಸ್ಟ್ರೆಂತ್ ಮತ್ತೆ ವೀಕ್ನೆಸ್ ಗಳನ್ನ ನಾವು ನೋಡ್ತಾ ಬರೋಣ. ಸೊ ಸ್ಟ್ರೆಂತ್ ಗಳನ್ನ ನಾವು ಹೇಳ್ತಾ ಹೋದಂಗೆಲ್ಲ ಮುಖ್ಯವಾಗಿ ಬರೋದು ಇವರ ಆದಾಯ. ಓಕೆ, ಇವರಿಗೆ ಮೇನ್ ಆದಾಯ ಬರ್ತಿರೋದು AUM ಹೆಚ್ಚಾದಂಗೆಲ್ಲ ಇವರ ಆದಾಯ ಹೆಚ್ಚಾಕೊಂತ ಹೋಗುತ್ತೆ, AUM ಕಡಿಮೆ ಆದಂಗೆಲ್ಲ ಇವರ ಆದಾಯ ಕೂಡ ಕಡಿಮೆ ಆಕೊಂತ ಹೋಗುತ್ತೆ. UTI ಮ್ಯೂಚುವಲ್ ಫಂಡ್ ಒಂದು ವೆಲ್ ನೋನ್ ನೇಮ್ ಇದೆ, ಆಯ್ತಾ, ಬಹಳ ವರ್ಷದಿಂದ ಇದೆ. ಎಷ್ಟೋ ಜನ, ಎಲ್ಲಾ ನಿಮ್ ತಂದೆ ತಾಯಿಗಳಿಗೆ ಆಗಿರ್ಬೋದು, ಗೌರ್ಮೆಂಟ್ ಎಂಪ್ಲಾಯ್ಸ್ ಯಾರೇ ಕೆಲಸ ಮಾಡಿದ್ರು ಕೂಡ ಬಹಳಷ್ಟು ಜನಕ್ಕೆ UTI ಮ್ಯೂಚುವಲ್ ಫಂಡ್ ಗೊತ್ತಿರುತ್ತೆ. ಓಕೆ, ತಂದೆ ಆಗಿರ್ತಕ್ಕಂಥ ಬ್ರ್ಯಾಂಡ್ ನೇಮ್ ನ UTI ಮ್ಯೂಚುವಲ್ ಫಂಡ್ ಕೂಡ ಹೊಂದಿದೆ. ಅದಲ್ಲದೆ ಬಹಳಷ್ಟು ಸೆಂಟ್ರಲ್ ಗೌರ್ಮೆಂಟ್ ಪಾಲಿಸಿಗಳನ್ನ ಇಂಪ್ಲಿಮೆಂಟ್ ಮಾಡೋದು ಇವರು ತುಂಬಾ ಸಹಾಯ ಮಾಡ್ತಾರೆ, ಅಂದ್ರೆ ಮ್ಯಾನೇಜ್ ಮಾಡ್ಕೊಂಡು ಹೋಗ್ತಾರೆ UTIದವರು. ಸೊ ಗೌರ್ಮೆಂಟ್ ಸಪೋರ್ಟ್ ಇದಕ್ಕೆ ಕಂಟಿನ್ಯೂಸ್ ಆಗಿ ಇದ್ದೇ ಇರುತ್ತೆ. ಗೌರ್ಮೆಂಟ್ ಸ್ಕೀಮ್ ಗಳನ್ನ ಇವರು ಹ್ಯಾಂಡಲ್ ಮಾಡ್ತಾರೆ UTIದವರು. ಸೊ ನಾನು ಕೂಡ UTIದು ನಿಫ್ಟಿ 50 ಮತ್ತೆ ನಿಫ್ಟಿ ನೆಕ್ಸ್ಟ್ 50 ಎರಡು ಇಂಡೆಕ್ಸ್ ಫಂಡ್ ಗಳನ್ನ ನಾನು ಕೂಡ ಬಹಳಷ್ಟು ಜನ ಇನ್ವೆಸ್ಟರ್ಸ್ ಗೆ ಅದನ್ನೇ ಸಜೆಸ್ಟ್ ಮಾಡಿದ್ದೀನಿ. ಇವತ್ತಿನ ದಿನ ಮಾರ್ಕೆಟ್ ಅಲ್ಲಿ ಹೈಯೆಸ್ಟ್ AUM ಇರೋದು ಇವ್ರದೇ ಇರೋದು. ಸೊ ಈ ತರ ಇವ್ರದ್ದು ಕೂಡ ತಂದೆ ಆಗಿರ್ತಕ್ಕಂಥ ಅಡ್ವಾಂಟೇಜಸ್ ಗಳು ಕೂಡ ಬಹಳಷ್ಟು ಇದಾವೆ UTI ಮ್ಯೂಚುವಲ್ ಫಂಡ್ಸ್ ಗೆ. ಸೊ ನೆಕ್ಸ್ಟ್ ಅವ್ರದ್ದು ವೀಕ್ನೆಸ್ ಗಳನ್ನ ನಾವು ನೋಡ್ತಾ ಹೋದಾಗ ಅದೇ ತರ ಸೇಮ್. ಇವಾಗ AUM ಹೆಚ್ಚಾದ್ರೆ ಇವ್ರದ್ದು ಆದಾಯ ಹೆಚ್ಚಾಗುತ್ತೆ, AUM ಎಲ್ಲ ಕಡಿಮೆ ಹಾಕೊಂತ ಹೋದ್ರೆ ಇವರ ಒಂದು ಆದಾಯ ಕೂಡ ಕಡಿಮೆ ಹಾಕೊಂತ ಹೋಗುತ್ತೆ. ಸೊ ಇನ್ನೊಂದು ನಾನು ಸ್ಟ್ರೆಂತ್ ಅಲ್ಲಿ ನಾನು ಹೇಳ್ಬೇಕಂತ ಮಾಡ್ಕೊಂಡಿದ್ರೆ, ಇವತ್ತಿನ ದಿನ ಮ್ಯೂಚುವಲ್ ಫಂಡ್ ಇಂಡಸ್ಟ್ರಿ ಏನಿದೆಯಲ್ಲ ಇಂಡಿಯಾದಲ್ಲಿ ಒಂದು ಲಾಂಗ್ ಲೈಫ್ ಇರ್ತಕ್ಕಂಥದ್ದು. ಸೊ ಹಂಗಾಗಿ ಅದು ಕಂಟಿನ್ಯೂಸ್ ಆಗಿ ಇನ್ನು ಹೆಚ್ಚಾಕೊಂತ ಹೋಗುತ್ತೆ. ಇನ್ಸೂರೆನ್ಸ್ ಸೆಕ್ಟರ್ ಆಗಿರ್ಬೋದು, ಮ್ಯೂಚುವಲ್ ಫಂಡ್ ಗೆ ಇನ್ನೂ ಲಾಂಗ್ ಲೈಫ್ ಇದೆ ಬೇರೆ ದೇಶಗಳನ್ನ ನಾವು ಕಂಪೇರ್ ಮಾಡ್ತಾ ಹೋದಂಗೆಲ್ಲ. ಸೊ ಹಂಗಾಗಿ ಈ ಒಂದು ಕಂಪನಿ ಮುಂಬರೋ ದಿನಗಳಲ್ಲೂ ಕೂಡ ತುಂಬಾ ಚೆನ್ನಾಗಿ ಪರ್ಫಾರ್ಮೆನ್ಸ್ ಮಾಡ್ತಾ ಹೋಗುತ್ತಂತ ನನ್ನ ಒಂದು ಒಪಿನಿಯನ್ ಇದೆ. ಸೊ ವೀಕ್ನೆಸ್ ಗೆ ನಾವು ಬರ್ತಾ ಹೋದಾಗ ಅದೇ ಸೇಮ್. ಈಗ AUM ಇಲ್ಲಿ ಕಡಿಮೆ ಹಾಕೊಂತ ಹೋದ್ರೆ ಇವ್ರದ್ದು ಕೂಡ ಆದಾಯ ಕೂಡ ಕಡಿಮೆ ಹಾಕೊಂತ ಹೋಗುತ್ತೆ. ಇನ್ವೆಸ್ಟರ್ಸ್ ಒಂದ್ ಫಂಡ್ ಇಂದ ಇನ್ನೊಂದು ಫಂಡ್ ಗೆ ಸ್ಕಿಪ್ ಆದಂಗೆಲ್ಲ, ಬೇರೆ ಬೇರೆ ಆದಂಗೆಲ್ಲ ಸೊ ಇವ್ರಿಗೆ ಆದಾಯ ಮೇಲೆ ಹೊಡೆತ ಬೀಳುತ್ತೆ. ಸೊ ಅದೇ ತರ ಇವರ ಒಂದು ಯಾವ ತರ ಫಂಡ್ಸ್ ಗಳು ಪರ್ಫಾರ್ಮೆನ್ಸ್ ಮಾಡ್ತವೆ ಅನ್ನೋದ್ರ ಮೇಲೆ ಇವರ ಒಂದು ಆದಾಯ ಡಿಪೆಂಡ್ ಆಗಿರುತ್ತೆ. ಮತ್ತೆ
ಮೋರ್ ಓವರ್ ಆಗಿ ಇವ್ರಿಗೆ ಹೆಚ್ಚು ಬ್ರಾಂಚಸ್ ಗಳು ಕೂಡ ಇಲ್ಲ UTI ದವ್ರದ್ದು ಅಂದ್ರೆ. ಸೊ ಹಂಗಾಗಿ ಇದು ಅವ್ರಿಗೆ ಒಂದು ವೀಕ್ನೆಸ್ ಆಗುತ್ತೆ. ಈಗ ಬೇರೆ ಬೇರೆ ಆಗಿರ್ಬೋದು ನಿಮ್ಗೆ SBI HDFC ಏನಕ್ಕೆ ಹೆಚ್ಚಿದಾವೆ ಅಂತಂದ್ರೆ ಅವ್ರದ್ದು AUM ಅಂತಂದ್ರೆ ಅವ್ರಿಗೆ ಬ್ಯಾಂಕ್ ಗಳಿದಾವೆ ಮೇನ್ ಆಗಿ, ಆಯ್ತಾ. ಸೊ ಎಲ್ಲಾ ಕಡೆ ನೆಟ್ವರ್ಕ್ ಗಳಿದೆ, ಬ್ಯಾಂಕ್ ಗಳಿದಾವೆ. ಜನ ಇವತ್ತಿಗೂ ಕೂಡ ಅಷ್ಟೊಂದು ಕಂಫರ್ಟೇಬಲ್ ಆಗಿ ಆನ್ಲೈನ್ ಅಲ್ಲಿ ಇನ್ವೆಸ್ಟ್ ಮಾಡ್ತಕ್ಕಂತ ಇನ್ನೂ ಕೂಡ ಅವ್ರಿಗೆ ಬಂದಿಲ್ಲ, ಕಂಫರ್ಟೇಬಲ್ ಇಲ್ಲ. ನಾನೇ ಎಷ್ಟು ಜನ ನೋಡ್ತೀನಿ. ಸೊ ಅದಕ್ಕೆ ಅವರೆಲ್ಲ ಏನ್ ಮಾಡ್ತಾರೆ, ಬ್ಯಾಂಕಿಗೆಲ್ಲ ಹೋಗ್ತಾರೆ, ಅಲ್ಲೇ ಹಾಕ್ತಾರೆ, ಅದೇ ಫಂಡ್ಸ್ ಗಳಲ್ಲಿ ಅಲ್ಲೇ ಇರ್ತಾರೆ. ಆ ತರ ಇದೆ ಇವತ್ತಿನ ದಿನ ಪರಿಸ್ಥಿತಿ ಕೂಡ. ಸೊ ಅವರಿಗೆ ನೆಟ್ವರ್ಕ್ ಗಳು ಇದಾವೆ, ಬ್ಯಾಂಕ್ ಆಗಿರ್ಬೋದು, HDFC ಗೆ, SBI ಗೆ, ಆಕ್ಸಿಸ್ ಗಳಿಗೆ, ಇವೆಲ್ಲವಕ್ಕೂ ಕೂಡ ಬ್ಯಾಂಕ್ ಗಳಿರೋದ್ರಿಂದ ಅದೊಂದು ಪಾಸಿಟಿವ್. ಓಕೆ, ಅಲ್ಲಿಗೆ ಕ್ಲೈಂಟ್ ಬಂದಿರ್ತಾರೆ, ಅವ್ರ ಮ್ಯಾನೇಜರ್ ಆಫರ್ ಮಾಡ್ತಾರೆ, ಇಲ್ಲಿ ಮ್ಯೂಚುವಲ್ ಫಂಡ್ ಇದೆ ನೋಡ್ರಿ, ನಮ್ಮ ಹತ್ರ ಬೇಕಿದ್ರೆ ಇನ್ವೆಸ್ಟ್ ಮಾಡಿ, ಆ ತರ ಹಂಗೆ ಜನ ಇನ್ವೆಸ್ಟ್ ಮಾಡ್ಕೊಂತ ಹೋಗ್ತಾರೆ. ಸೊ ಇದು ಇಲ್ಲಿ ಒಂದ್ ಸ್ವಲ್ಪ ಇವರಿಗೆ ವೀಕ್ನೆಸ್ ಆಗುತ್ತೆ. UTI ದವ್ರದ್ದು ಎಲ್ಲಾ ಕಡೆ ಅಂತ ಹೇಳ್ಕೊಂಡ್ ಬರ್ತಕ್ಕಂತಹ ಬ್ರಾಂಚ್ ಗಳು ಏನು ಇಲ್ಲ. ಸೊ ನೆಕ್ಸ್ಟ್ ಇದು ಬಂದ್ಬಿಟ್ಟು ಈ ಮ್ಯೂಚುವಲ್ ಫಂಡ್ ಅನ್ನೋದಿಲ್ಲ, ಒಂದ್ ಸ್ವಲ್ಪ ಸೈಕ್ಲಿಕಲ್ ಇದ್ದಂಗೆ ಇದು AUM ಬಿಸ್ನೆಸ್ ಬಂದ್ಬಿಟ್ಟು. ಇವಾಗ ಮಾರ್ಕೆಟ್ ಬೀಳ್ತಾ ಬೀಳ್ತಾ ಹೋದಂಗೆಲ್ಲ ಜನ ಏನ್ ಮಾಡ್ಬಿಡ್ತಾರೆ, ದುಡ್ಡನ್ನ ತಕ್ಕೊಳಕ್ಕೆ ಸ್ಟಾರ್ಟ್ ಮಾಡ್ಬಿಡ್ತಾರೆ. ಮಾರ್ಕೆಟ್ ಬಂದಂಗೆಲ್ಲ ಮತ್ತೆ ಜನ ಹೆಚ್ಚಾಗಿ ಬಂದು ಮತ್ತೆ ಇನ್ವೆಸ್ಟ್ಮೆಂಟ್ ಹೆಚ್ಚಾಕೊಂತ ಹೋಗುತ್ತೆ. ಸೊ ಈ ಒಂದು ಬಿಯರ್ ಮಾರ್ಕೆಟ್ ಅಲ್ಲಿ ಇವಾಗ 2018ರಿಂದ ನಾನು ಹುಡುಕಿರೋ ಪ್ರಕಾರ 18, 19, 20 3 ವರ್ಷದಲ್ಲಿ ಅಂತ ಪರಿ ಹೇಳ್ಕೊಂಬ ರಿಟರ್ನ್ಸ್ ಏನು ಬಂದಿಲ್ಲ ಮ್ಯೂಚುವಲ್ ಫಂಡ್ಸ್ ಅಲ್ಲಿ. ಒಂದ್ಸಲ ಬಂದದನ್ನಷ್ಟೇ ಮತ್ತೆ ಇನ್ನೊಂದ್ಸಲ ಮಾರ್ಕೆಟ್ ಎಲ್ಲ ಬೀಳ್ತಾ ಹೋಗುತ್ತೆ. ಸೊ ಮಾರ್ಕೆಟ್ ಜೊತೆನೆ ಈ ಮ್ಯೂಚುವಲ್ ಫಂಡ್ ಗಳು ಮೂವ್ ಆಗ್ತಾ ಇರೋದ್ರಿಂದ ಸೊ ಬಿಯರ್ ಮಾರ್ಕೆಟ್ ಅಲ್ಲಿ ಎಲ್ಲಾ ಮ್ಯೂಚುವಲ್ ಫಂಡ್ಸ್ ಗಳದ್ದು ಯಾವ AUM ಕೂಡ ಕಡಿಮೆ ಆಗ್ಕೊಂತ ಹೋಗುತ್ತೆ. ಯಾವ ಲಿಸ್ಟೆಡ್ ಕಂಪನಿಗಳಿದಾವಲ್ಲ ಇವತ್ತಿನ ದಿನ ಮ್ಯೂಚುವಲ್ ಫಂಡ್ಸ್ ಅಲ್ಲಿ, HDFC AMC ಆಗಿರ್ಬೋದು, ನಿಪ್ಪಾನ್ ಇಂಡಿಯಾ ಆಗಿರ್ಬೋದು, ಇವತ್ತಿನ ದಿನ UTI ನಾಳೆ ಮಾರ್ಕೆಟ್ ಅಲ್ಲಿ ಬಂದ್ರೆ ಅವ್ರದ್ದು ಪ್ರೈಸ್ ಏನಿರುತ್ತಲ್ಲ, ಸ್ಟಾಕ್ ಪ್ರೈಸ್ ಕೂಡ ಕಡಿಮೆ ಹಾಕೊಂತ ಬರುತ್ತೆ. ಬಿಯರ್ ಮಾರ್ಕೆಟ್ ಅಲ್ಲಿ ಇವೆಲ್ಲ ಕಡಿಮೆ ಆಗ್ತವೆ. ಮತ್ತೆ ಬುಲ್ ಮಾರ್ಕೆಟ್ ಯಾವಾಗ ಸ್ಟಾರ್ಟ್ ಆಗುತ್ತೆ ಅವಾಗ ಏನಾಗುತ್ತೆ, ಇವಾಗ 1,30,30,000 ಕೋಟಿ ರೂಪಾಯಿ, 1,33,000 ಕೋಟಿ ರೂಪಾಯಿ ಅವ್ರು ಏನ್ ಮ್ಯಾನೇಜ್ ಮಾಡ್ತಿದ್ದಾರೆ, ನಾಳೆ ಬುಲ್ ಮಾರ್ಕೆಟ್ ಬಂತಪ್ಪ ಅಂದ್ರೆ ಅದು 2,00,000 ಕೋಟಿ ರೂಪಾಯಿಗೂ ಕೂಡ ರೀಚ್ ಆಗುತ್ತೆ. ಒಂದು ಬುಲ್ ರನ್ ಸಾಕು ಇವರ ಒಂದು AUM ಅನ್ನ ಡಬಲ್ ಮಾಡೋದಕ್ಕೆ, ಹೆಚ್ಚು ಮಾಡೋದಕ್ಕೆ. ಸೊ ಅವಾಗ ಏನಾಗುತ್ತೆ, ಇವರ ಸ್ಟಾಕ್ ಪ್ರೈಸ್ ಕೂಡ ಹೆಚ್ಚಾಕೊಂತ ಹೋಗುತ್ತೆ. ಸೊ ಈ ತರ ಮುಖ್ಯವಾಗಿ ಈ ಒಂದು AMC ಕಂಪನಿಗಳು ಇದೇ ತರನೇ ವರ್ಕ್ ಆಗೋದು. ಸ್ಕೀಮ್ ಗಿನ ತುಂಬಾ ಚೆನ್ನಾಗಿ ಪರ್ಫಾರ್ಮೆನ್ಸ್ ಮಾಡ್ತಾ ಹೋದಂಗೆಲ್ಲ ಇನ್ವೆಸ್ಟರ್ಸ್ ಅದೇ ಒಂದು ಸ್ಕೀಮ್ ಜೊತೆ ಕಂಟಿನ್ಯೂಸ್ ಆಗಿ ಇರ್ತಾರೆ. ಸ್ಕೀಮ್ ಚೆನ್ನಾಗಿ ಪರ್ಫಾರ್ಮೆನ್ಸ್ ಮಾಡ್ತಾ ಇಲ್ಲಪ್ಪ ಅಂತಂದ್ರೆ ಅವ್ರು ಏನ್ ಮಾಡ್ತಾರೆ, ಇನ್ವೆಸ್ಟರ್ಸ್ ಆ ಒಂದು ಫಂಡ್ಸ್ ಇಂದ ಎಕ್ಸಿಟ್ ಆಗಿ ಬೇರೆ ಕಡೆ ಅಥವಾ ಬೇರೆ ಒಂದು ಮ್ಯೂಚುವಲ್ ಫಂಡ್ ಅಲ್ಲಿ ಇರ್ತಕ್ಕಂಥ ಫಂಡ್ಸ್ ಗಳಲ್ಲಿ ಇನ್ವೆಸ್ಟ್ಮೆಂಟ್ ಮಾಡ್ಕೊಂತ ಹೋಗ್ತಾರೆ. ಸೊ ಇವೆಲ್ಲವೂ ಕೂಡ ಈ ಒಂದು ಕಂಪನಿಗಳಿಗೆ ಆಗಿರ್ಬೋದು, AMC ಕಂಪನಿಗಳಿಗೆ ವೀಕ್ನೆಸ್ ಗಳು. ಸೊ ವೀಕ್ಷಕರೇ, ಕೊನೆಯದಾಗಿ ನಾನು ಈ ಒಂದು IPO ಬಗ್ಗೆ ನಾನೊಂದು ಒಪಿನಿಯನ್ ಹೇಳ್ಬೇಕಂತ ಮಾಡ್ಕೊಂಡಿದ್ರೆ, ಇವತ್ತಿನ ದಿನ ಅವ್ರೇನ್ ಪ್ರೈಸ್ ಅಲ್ಲಿ ಬಂದಿದ್ದಾರೆ ಅದೊಂದು ಓಕೆ ಪ್ರೈಸ್ ಅಲ್ಲಿ ಇದೆ. ಅದೇನು ಅಂತ ಓವರ್ ವ್ಯಾಲ್ಯೂಡ್ ಪ್ರೈಸ್ ಏನಲ್ಲ. ಏನಕ್ಕಂದ್ರೆ ಈ ಒಂದು ಅದೇ ಸೆಕ್ಟರ್ ಅಲ್ಲಿ ಇರ್ತಕ್ಕಂಥ PE ಜೊತೆ ನಾವು ಕಂಪೇರ್ ಮಾಡ್ಕೊಂತ ಹೋದಂಗೆಲ್ಲ ಇವರು PF 25 ದಲ್ಲಿ ಬಂದಿದ್ದಾರೆ. ಅದು ಬೇರೆಯವ್ರಿಗಿಂತ ಸ್ವಲ್ಪ ಕಡಿಮೆನೇ ಇದೆ. ಕಂಪನಿ ಬಗ್ಗೆ ಎರಡು ಮಾತಿಲ್ಲ, ಕಂಪನಿ ಒಳ್ಳೇದೇ ಇದೆ. ಮತ್ತೆ ಇವತ್ತಿನ ದಿನ ಮಾರ್ಕೆಟ್ ಕಂಡೀಷನ್ ನೀವು ನೋಡ್ಕೊಂಡು ನೀವು ಅಪ್ಲೈ ಮಾಡೋಣ ಅಂತ ಅನ್ಕೊಂಡಿದ್ರೆ ನೀವು ಅಪ್ಲೈ ಮಾಡಬಹುದು. ಬಟ್ ನೀವು ಒಂದಕ್ಕೆ ನೀವು ರೆಡಿ ಆಗಿರ್ಬೇಕು. ಏನಪ್ಪಾ ಅಂದ್ರೆ ಇವತ್ತಿನ ಮಾರ್ಕೆಟ್ ಅಲ್ಲಿ ಇದು ಯಾವತ್ತು ಲೀಸ್ಟ್ ಆಗುತ್ತಲ್ಲ, ಅವತ್ತೇನಾದ್ರೂ ಮಾರ್ಕೆಟ್ ಕಂಡೀಷನ್ ಸ್ವಲ್ಪ ಚೆನ್ನಾಗಿರ್ಲಿಲ್ಲ ಅಂತಂದ್ರೆ ಇದು ಇವತ್ತಿನ ದಿನ ಏನ್ ಪ್ರೈಸ್ ಬಂದಿದೆ, ಲಿಸ್ಟಿಂಗ್ ಪ್ರೈಸ್ ಅದಕ್ಕಿಂತನೂ ಕಡಿಮೆಗೆ ಮಾರ್ಕೆಟ್ ಅಲ್ಲಿ ಲೀಸ್ಟ್ ಆಗುತ್ತೆ. ಅಂತ ಸಾಧ್ಯತೆಗಳಿದ್ದಾಗ ನೀವು ಈ ಒಂದು ಸ್ಟಾಕ್ ಅಲ್ಲಿ ನಾನು ಲಾಂಗ್ ರನ್ ಅಲ್ಲಿ ಇರ್ತೀನಿ ಅಂತಂದ್ರೆ ನೀವು ಇರ್ಬೋದು, ಈ ಒಂದು ಸ್ಟಾಕ್ ನ ಹೋಲ್ಡ್ ಮಾಡಬಹುದು. ಕಡಿಮೆ ಪ್ರೈಸ್ಗೂ ಬಂದ್ರು ಕೂಡ ಹೋಲ್ಡ್ ಮಾಡಬಹುದು. ಆಮೇಲೆ ಬುಲ್ ಮಾರ್ಕೆಟ್ ಬಂದ್ರೆ ಈ ಒಂದು ಸ್ಟಾಕ್ ಗೆ ಒಳ್ಳೆ ಪ್ರೈಸ್ ಬರುತ್ತೆ, ಅದರಲ್ಲಿ ಡೌಟೇ ಬೇಡ. ಓಕೆ, ಈ ತರ ಆಗುತ್ತೆ. ನೀವು ಕೇವಲ IPO ದಲ್ಲಿ ಪ್ರಾಫಿಟ್ ನ ನೀವು ತಗೊಳ್ಬೇಕಂತ ಮಾಡ್ಕೊಂಡಿದ್ರಪ್ಪ ಅಂತಂದ್ರೆ ಅಪ್ಲೈ ಮಾಡಿ. ಯಾವತ್ತು ಮಾರ್ಕೆಟ್ ಅಲ್ಲಿ ಅದು ಲೀಸ್ಟ್ ಆಗುತ್ತಲ್ಲ, ಅದೇನಾದ್ರೂ ಕಡಿಮೆ ಪ್ರೈಸ್ ಗೆ ಲೀಸ್ಟ್ ಆಯ್ತಂದ್ರೆ ಅವತ್ತಿನ ದಿನನೇ ಎಕ್ಸಿಟ್ ಆಗಿ ನಿಮ್ಮ ಲಾಸಸ್ ನ ನೀವು ಬುಕ್ ಮಾಡ್ಕೊಳ್ಳಿ. ಇಲ್ಲ ಅಂತಂದ್ರೆ ನೀವು ಇನ್ನೂ ಕೂಡ ಕಡಿಮೆ ಹೋಗ್ತಕ್ಕಂಥ ಸಾಧ್ಯತೆಗಳಿರುತ್ತೆ. ಏನಕ್ಕಂದ್ರೆ ಮಾರ್ಕೆಟ್ ಏನಾದ್ರೂ ನೆಗೆಟಿವ್ ಇತ್ತಪ್ಪ ಅಂದ್ರೆ, ಈ ಸ್ಟಾಕ್ ಅನ್ನು ಯಾರು ಕೂಡ ಬೈ ಮಾಡೋದಕ್ಕೆ ರೆಡಿ ಇರ್ಲಿಲ್ಲ ಅಂತಂದ್ರೆ ಅದು ಆಬ್ವಿಯಸ್ಲಿ ಅವತ್ತಿನ ದಿನ ತುಂಬಾ ಕಡಿಮೆಗೆ ಹೋಗ್ತಕ್ಕಂಥ ಸಾಧ್ಯತೆಗಳು ಹೆಚ್ಚಿರುತ್ತೆ. ಸೊ ಅದನ್ನ ಬಿಟ್ರೆ ಓವರ್ ಆಲ್ ಆಗಿ ಈ ಒಂದು UTI IPO ತುಂಬಾ ಚೆನ್ನಾಗಿದೆ. ನಾನು ಕೂಡ ಅಪ್ಲೈ ಮಾಡ್ತಾ ಇದ್ದೀನಿ. ಇದೇನಾದ್ರೂ ಮಾರ್ಕೆಟ್ ಅಲ್ಲಿ ಲೀಸ್ಟಿಂಗ್ ಪ್ರೈಸ್ ಏನಾದ್ರೂ ಕಡಿಮೆ ಆದ್ರೆ, ಇನ್ನು ಸ್ವಲ್ಪ ಕರೆಕ್ಷನ್ ಆಯ್ತಪ್ಪ ಅಂದ್ರೆ ಈ ಒಂದು ಸ್ಟಾಕ್ ಅಲ್ಲಿ ನಾನು ಆಡ್ ಮಾಡ್ಕೊಂಡು ಇನ್ನು ಲಾಂಗ್ ಟರ್ಮ್ ಅಲ್ಲಿ ಈ ಒಂದು ಸ್ಟಾಕ್ ಅಲ್ಲಿ ನಾನು ಇರ್ತೀನಿ. ಸೊ ಇದು ನನ್ನ ಒಂದು ಒಪಿನಿಯನ್ ಈ ಒಂದು ವಿಡಿಯೋ ಮೂಲಕ ನಾನು ನಿಮ್ಗೆ ಶೇರ್ ಮಾಡಿದ್ದೀನಿ. ಈ ಒಂದು ವಿಡಿಯೋ ಇನ್ಫಾರ್ಮೇಶನ್ ನಿಮ್ಗೆ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ. ಹಾಗೆ ನೀವೇನಾದ್ರೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಧನ್ಯವಾದಗಳು.